ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಯಿಂದ ಗೆಲುವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಕರ್ನಾಟಕ ಜನ ಒಪ್ಪಿಕೊಂಡಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ಕರ್ನಾಟಕದ ಎಲ್ಲಾ ಕಡೆಯೂ ಹೆಚ್ಚು ಲೀಡ್ ಬಂದಿದೆ. ಮೈತ್ರಿ ಹೀಗೆ ಮುಂದುವರಿಯಲಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣವಚನ ಸ್ವೀಕಾರ ಮಾಡ್ತಿರುವ ಸಂತಸ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಸಚಿವರಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಈ ಕ್ಷಣಕ್ಕೆ ಸಾಕ್ಷ್ಯ ಇಲ್ಲಿಗೆ ರಾಜ್ಯ ಬೇರೆ ಬೇರೆ ಭಾಗದಿಂದ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ದೇವೇಗೌಡ ನಿವಾಸಕ್ಕೆ ಆಗಮಿಸ್ತಿದ್ದಾರೆ. ನಮ್ಮ ಜೊತೆ ಹಿರಿಯ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಇದ್ದಾರೆ. ಸರ್, ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿ ಅಬ್ಬರದ ಒಂದು ರಾಜಕಾರಣದ್ರು ಕೂಡ ತಪ್ಪಾಗಲಾರದು. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಿದ್ದಾರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಈ ಕ್ಷಣವನ್ನ ಹೇಗೆ ನೀವು ಸಂಭ್ರಮಿಸ್ತೀರಿ ಸರ್? ನಮಗಿದು ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನ ಆಗ್ತಿರೋದು ಒಂದು ಕಡೆ ಸಂತೋಷ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಒಂದಾದ ಮೇಲೆ ಬಹುತೇಕ ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ. ಹಾಗಾಗಿ ಈ ಅಲಯನ್ಸನ್ನು ಕರ್ನಾಟಕದ ಜನ ಒಪ್ಕೊಂಡಿದ್ದಾರೆ. ಅದರಿಂದ ಹೆಚ್ಚಿಗೆ MP ಸೀಟ್ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಲೀಡ್ಗೂ ಕೂಡ ಅತಿ ಹೆಚ್ಚು ಲೀಡ್ ಬರಲಿಕ್ಕೂ ಕೂಡ ಸಾಧ್ಯ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದರೆ ಬಿಜೆಪಿ ಮತ್ತು JDSನ ಅಲಯನ್ಸ್ ಹೀಗೆ ಮುಂದುವರಿಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ NDA ಮತ್ತೆ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ. ಓಕೆ ಸರ್, ಈ ಕುಮಾರಸ್ವಾಮಿ ಅವರು ಸಚಿವರಾಗ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ DK ಸುರೇಶ್, DK ಶಿವಕುಮಾರ್ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಸರ್ ಇದು? ಮಾಸ್ಟರ್ ಸ್ಟ್ರೋಕ್ ಅಲ್ಲ, ಅವರ 1 ವರ್ಷದ ಆಡಳಿತ ವೈಫಲ್ಯ ಕರ್ನಾಟಕದಲ್ಲಿ ಅದನ್ನು MP ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ. ಅವರು ಹೇಳಿದಾರಲ್ಲ, ಸೋಲು ಗೆಲುವು ಅವರು ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಸೋತಿದ್ದಾರೆ, ಅವ್ರು ತಿತ್ಕೊಂಡ್ರೆ ಒಳ್ಳೇದಷ್ಟೇ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.